ಅಖಂಡ ಹಸ್ತಿನವತಿಯ ನನ್ನ ರಾಜರತ್ನ ಸಿಂಹಾಸನಕ್ಕೆ ನನ್ನ ಅನಂತ ವಂದನೆಗಳು. ತಲಾಂತರಗಳಿಂದ ಈ ನನ್ನ ರತ್ನ ಖಚಿತವಾದ ಸಿಂಹಾಸನವನ್ನು ರಕ್ಷಿಸಿಕೊಂಡು ಬರುತ್ತಿರುವ ಪಿತಾಮಹ ಭೀಷ್ಮಾಚಾರ್ಯರಿಗೆ ನನ್ನ ಅನಂತ ವಂದನೆಗಳು. ಗಾಂಧಾರಿ ದೇವಿಯ ಗರ್ಭ ಸಂಜಾತ ನನ್ನ 99 ಮಂದಿ ಸಹೋದರರಿಗೆ ಮತ್ತು ನನಗೆ ಅಸ್ತ್ರವಿದ್ಯೆಯನ್ನು ದಾನ ಮಾಡಿ ವಿದ್ಯಾ ಪಾರಂಗತರನ್ನಾಗಿ ಮಾಡಿದ ಗುರು ದ್ರೋಣಾಚಾರ್ಯರಿಗೆ ನನ್ನ ವಂದನೆ. ದುರ್ಯೋಧನ, ನಿನಗೆ ಮಂಗಳವಾಗಲಿ. भलरे मेरे वसुकधि धर योल भला मेरे वसुकधि भलरे मेरे वसुकधि धर योल भलरे मेरे वसुकधि वीर धीर रोल गण गुण नेनेसे वीर धीर रोल गण गुण नेनेसे सार चरित साम्राज्यದ ಸಿರಿಯ ಸಾರಚರಿತ ಸಾಮ್ರಾಜ್ಯದ ಸಿರಿಯ ನಿರುತದಿ ಹರುಷದಿ ಧರೆಯಲ್ಲೇ ಬಾಳುವೆ ನಿರುತದಿ ಹರುಷದಿ ಧರೆಯಲ್ಲೇ ಬಾಳುವೆ ನಿರುತದಿ ಹರುಷದಿ ಧರೆಯಲ್ಲೇ ಬಾಳುವೆ ಭಲರೆ ಮೇರೆ ವಸುಗಧಿ ಧರೆಯೋ ಭಲರೆ ಮೇರೆ ವಸು ಭಲರೆ ಮೇರೆ ವಸುಗಧಿ ಭೀಷ್ಮ ದ್ರೋಣ ಕುರುಪಿತ ಶ್ರೇಷ್ಠ ಭೀಷ್ಮ ದ್ರೋಣ ಕುರುಪಿತ ಶ್ರೇಷ್ಠ ಕರ್ಣ ದುಶಾಸನ ಶಕುನಿಗಳಿವರ ಕರ್ಣ ದುಶಾಸನ ಶಕುನಿಗಳಿವರ ಬೆಂಬಲವೆನಗಿರೆ ಧರೆಯಲ್ಲ ಬಾಳುವೆ ಬೆಂಬಲವೆನಗಿರೆ ಧರೆಯಲ್ಲ ಬಾಳು ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಸಾರಿ ಭುಜ ಬಲ ಪರಾಕ್ರಮ ತೋರಿ ಸಾರಿ ಭುಜ ಬಲ ಪರಾಕ್ರಮ ತೋರಿ ಹಠ ಮಾಡಿ ಘನ ಮುದವನು ನಾಮೀರಿ ಹರಿಗಳ ಶಿರಗಳ ಛಲವನ್ನೇ ಮುರಿವೆ ಹರಿಗಳ ಶಿರಗಳ ಛಲವನ್ನೇ ಮುರಿವೆ ಹರಿಗಳ ಶಿರಗಳ ಛಲವನ್ನೇ ಮುರಿವೆ ಹರಿಗಳ ಶಿರಗಳ ಛಲವನ್ನೇ ಮುರಿಯುವೆ ಹರಿಗಳ ಶಿರಗಳ ಛಲವನ್ನೇ ಮುರಿಯುವೆ ಹರಿಗಳ ಶಿರಗಳ ಛಲವನ್ನೇ ಮುರಿಯುವೆ ಭಲರ ಮೇರೆ ವಸುಗಧಿ ಧರೆಯೋಳ್ ಭಲ ಮೇರೆ ವಸುಗಧಿ ಭಲರೆ ಮೇರೆ ವಸುಗಧಿ ಭಲರೆ ಮೇರೆ ವಸುಗಧಿ ಭಲರೆ ಮೇರೆ ವಸುಗಧಿ. ಕುರುಪಿತ ಆಚಾರ್ಯರೇ, ಪ್ರಿಯ ಸಹೋದರ ಅಣ್ಣ, ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದಿರಾ? ಸಕಲ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಬೀದಿ ಬೀದಿಗಳಲ್ಲಿ ಅನಾಗರಿಕರಂತೆ ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಯಾಚಿಸಿದರಂತೆ. ಎಷ್ಟರ ಮಾತು! ಯಾವ ಪಾಂಡವರು, ಯಾವ ರಾಜ್ಯ, ಅವರ ಧೈರ್ಯ ಶೌರ್ಯ ಎಷ್ಟರ ಮಟ್ಟಿಗಿದೆ ನೋಡಿದಿರಾ? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಯುದ್ಧ? ಯುದ್ಧ ನಾನು ಅದಕ್ಕೆ ಸದಾ ಸಿದ್ಧ.
ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿ ಸಾರ್ವಭೌಮನು ಕೇವಲ ಬೆರಳೆಣಿಕೆಯ 5 ಜನ ಪಾಂಡವರಿಗೆ ಹೆದರಬೇಕೇ? ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯ ಹಣ್ಣಿನಂತೆ ನುಜ್ಜು ನುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರೆಂದು ಬಲ್ಲೆಯ? ಏತಕ್ಕಾಗಿ ಚಿಂತಿಸುವೆ ಅಣ್ಣ? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ನಮಗೆಲ್ಲರಿಗೂ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಆ ವಿಚಾರ ನಮಗೇತಕ್ಕೆ? ಆಲಿಸು ಪ್ರಭುವೇ ಹೇಳುವೆ ನಾನು, ಆಲಿಸು ಪ್ರಭುವೇ ಹೇಳುವೆ ನಾನು, ನನ್ನಯ ಸಂದೇಶ ನೀ ಕೇಳುವಗೆ, ಆಲಿಸು ಪ್ರಭುವೇ ಹೇಳುವೆ ನಾನು. ಪಾಂಡವರ ಇವರಿಗೆ ರಾಜವ ತೆಗೆದೆ, ಪಾಂಡವರ ಇವರಿಗೆ ರಾಜವ ತೆಗೆದೆ, ದೇವದೇ ಬಾಳುತ್ತೋ ಶಾಂತಿ ದೇವದೇ ಬಾಳುತ್ತೋ ಶಾಂತಿ ಆಲಿಸು ಪ್ರಭುವೇ ಹೇಳುವೆ ನಾನು. ಶ್ರೀಯೋಧನ, ಪಾಂಡವರೊಡನೆ ಸಂಧಿ ಮಾಡುವ ಕಾಲವು ದೂರವಿಲ್ಲ, ಆಲೋಚಿಸಿ ನೋಡು. ಯಾರಿಗೆ ಪುರುಷೋತ್ತಮ ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಧನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಅವನು ನೇರಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮರುಕು ಜೋಪಡೆಯನ್ನು ಆಶ್ರಯಿಸಿದನಂತೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರದು? ವಿದುರ. ವಿದುರ ಮಹಾಶೇರ್, ಏನು ಹೇಳಿದೆ ವಿದುರ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆ? ಈ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಮುಚ್ಚಬಾಯ್. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣಕಾಲವು ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಮಿತಿಮೀರಿ ಹರಟುತ್ತಿರುವ ಉತ್ತಮೋತ್ತಮನಾದ ಈ ದಾಸಿಪುತ್ರನನ್ನು ಈ ಕೂಡಲೇ ಸಭೆಯಿಂದಾಚೆ ತಳ್ಳಿಬಿಡು. ನಡೆದುರುಳೋ 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 ಕಡಕಡವರದಲ್ಲಿ ನುಡಿಯುವುದು ಅನುಚಿತ. ನಡೆದುರುಳೋ ನಡೆದುರುಳೋ ವೀರರೆದುರಲ್ಲಿ ಹೀನ ಕೃತ್ಯದ ಸಾರಿ ನುಡಿಯುವುದೇ ವೀರರೆದುರಲ್ಲಿ ಸಾರಿ ನುಡಿಯ ಹೀನ ಕೃತ್ಯದ ನುಡಿದೊಳಗೆ ನಡೆದುರುಳೋ ನಡೆದುರುಳೋ. ಎಲ್ಲವೋ ವಿದುರ, ಅಣ್ಣನ ವಿರುದ್ಧ ಮಾತನಾಡಿ ಸಭೆಗೆ ಅಗೌರವ ತೋರಿದ ನೀನೇ ಎದ್ದು ಹೋಗುವೆಯೋ ಅಥವಾ ಅನರ್ಥವಾದಿತು? ಎಚ್ಚರ. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನೀನು ಅಯೋಗ್ಯನಾದರೂ ಸರಿಯೇ, ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಈ ರೀತಿ ಜರಿದಾಡುವಲ್ಲವೇ? ಕೇಳು, ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆ. ಹಿಂದೆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ
ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಬಿಲ್ಲನ್ನು ಈ ತುಂಬಿದ ಸಭೆಯಲ್ಲಿ ಸುರಿದು ಬಿಸಾಡಬೇಕು. ಪ್ರಮಾದವಾಯಿತು ಸುಯೋಧನ. ವಿದುರರನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಆತನು ನಮ್ಮ ಪಕ್ಷದಲ್ಲಿದ್ದರೆ ಆತನ ವಿರುದ್ಧ ನಿಲ್ಲುವರು ಈ ಮೂರು ಲೋಕದಲ್ಲಿ ಯಾರಿದ್ದರು? ಎಂತಹ ಅನರ್ಥವಾಯಿತು. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನೂ ಸಹ ಬೆರಗಾದೆ. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಅಥವಾ ಈ ವಿದುರನ ಬಿಲ್ಲಿನಿಂದ ಆಗಬೇಕಾದ ಸಹಾಯವಾದರೂ ಏನು? ಕೌರವ ಪಕ್ಷೀಯರೇ, ಎಲ್ಲರೂ ಸರಿಯಾಗಿ ಕೇಳಿರಿ. ಈಗ ದೂತನಾಗಿ ಬರುವ ಕೃಷ್ಣನಿಗೆ ನೀವಾರು ಎದ್ದು ನಿಂತು ಗೌರವಿಸಕೂಡದು. ಆಗೊಂದು ವೇಳೆ ಗೌರವಿಸಿದ್ದೆ ಆದರೆ ಅವರನ್ನು ಈ ಕೂಡಲ ಸಭೆಯಿಂದಾಚೆ ತಳ್ಳಿಸಬೇಕಾಗುವುದು. ಎಚ್ಚರಿಕೆ, ಇದು ರಾಜಾಜ್ಞೆ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದಿದ್ದೇನಲ್ಲ, ಸಿದ್ಧಪಡಿಸಿರುವೆಯ? ಇದೋ ಸಿದ್ಧವಾಗಿರುವುದು. ಎಲ್ಲಿ ಆ ಪಟ್ಟಿಯನ್ನು ಆ ಗೊಲ್ಲನು ಬಂದಾಗ ನಾ ಈ ಪಟ್ಟಿಯನ್ನೇ ನೋಡ್ತಿರುವೆನು. ಸಹೋದರ, ಬೇಷ್ ಬೇಷ್. ನೆರೆಯುತ್ತಲಿರುವನೋ ಕೌರವೇಂದ್ರ, ನೆರೆಯುತ್ತಲಿರುವನೋ ಕೌರವೇಂದ್ರ, ಕರೆಯಲು ಭುಜ ಬಲ ಸಾಗಸದಿಂದಲೇ, ಕರೆಯಲು ಭುಜ ಬಲ ಸಾಗಸದಿಂದಲೇ, ಮೆರೆಯುತ್ತಲಿರುವನೋ ಕೌರವೇಂದ್ರ. ಭೀಷ್ಮ ದ್ರೋಣರ ಮಾತನು ತೊರೆದು, ಭೀಷ್ಮ ದ್ರೋಣರ ಮಾತನು ತೊರೆದು, ಶಕುನಿಯ ಮಾತಿಗೆ ಮರಳಾಗಿ ಇರುವನು, ಶಕುನಿಯ ಮಾತಿಗೆ ಮರಳಾಗಿ ಇರುವನು, ನೆರೆಯುತ್ತಲಿರುವನು ಕೌರವೇಂದ್ರ, ಕರೆಯಲು ಭುಜ ಬಲ ಸಾಗಸದಿಂದಲೇ, ಬೆರೆಯುತ್ತಲಿರುವನು ಕೌರವೇಂದ್ರ. ಓಹೋ, ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಮಸ್ಕರಿಸಿದರು. ಈತನು ಮಾತ್ರ ತಲೆ ಎತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಮಾಯೆಯಿಂದ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ದುರ್ಯೋಧನನು ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವನು. ಯೋಗ ಮಾಯೆಯೇ, ಜಾಗೃತಳಾಗು. ಚಕ್ರವರ್ತಿ, ಭ್ರಾಂತಿಯ ಚಪಲ ಚಕ್ರವರ್ತಿ, ಸಾರ್ವಭೌಮನಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬೀಳುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಯಾರು ನಮಸ್ಕರಿಸಿದವರು? ಅಷ್ಟಾನ್ನಧೀಶ್ವರ, ಅಭಿಮಾನ ಧನ, ಧಾರಾಳ ಹೃದಯ, ಪುಂಡರ ಹುಂಡಗಳನ್ನೇ ತುಂಡರಿಸಬಲ್ಲ ಈ ರಣದಿಗಂತದ ಕುರುಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನ್ನಂತಹ ಡಾಂಬಿಕನಿಗೆ ನಮಸ್ಕರಿಸುವಂತಹ ಅವಿವೇಕಿಯಲ್ಲ. ಈ ರತ್ನೋಚಿತವಾದ ಸಿಂಹಾಸನದಿಂದ ಇಳಿಯುವಾಗ ಕಾಲು ಜಾರಿ ಬಿದ್ದೇನೆಂದು ತಿಳಿದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿವೆಯೋ ಇಲ್ಲವೋ ಎಂಬ ಪರೀಕ್ಷಿಸುವ ನಟನೆ ಮಾತ್ರ. ಹಾಗೊಂದು ವೇಳೆ ನಮಸ್ಕರಿಸಿದ್ದೇ ಆದರೆ ಅದು ಈ ಭೂತಾಯಿಗೆ ಅಂತೇಳಿ. ಇದೇನು ಆಶ್ಚರ್ಯ!
ಯಾರಿಗೂ ತಲೆಭಾಗ ನಿಲ್ಲುವುದೆಂದು ನಮ್ಮ ಸಾರ್ವಭೌಮನು ಹೇಳುತ್ತಿದ್ದನಲ್ಲ, ಅಥವಾ ಇಳಿದು ಬಂದನೋ ಉರುಳಿ ಬಂದನೋ? ಶಕುನಿ! ದುರ್ಯೋಧನ, ಕೃಷ್ಣ, ನಿನ್ನ ತಂತ್ರ ಮಂತ್ರಗಳ ಹಾಟ ನಮ್ಮ ಸಾರ್ವಭೌಮನ ಮುಂದೆ ಧೂಳಿಪಟ ಧೂಳಿಪಟ ಧೂಳಿಪಟ. ಕೃಷ್ಣ, ಬಾವಾ, ಬಂದದ್ದಾಯಿತು, ಬಾ. ಪೀಠ ಸಿದ್ಧವಿರುವುದು, ಕುಳಿತುಕೋ. ಕೃಷ್ಣ, ನಿನಗೆ ನಾರಿಯರ ನರ್ತನವೆಂದರೆ ಬಲು ಇಷ್ಟ ತಾನೆ? ಓ, ಇದ್ದರೂ ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಯಾರಲ್ಲಿ? ನಮ್ಮ ರಾಜನರ್ತಕಿಯರನ್ನು ಬರಮಾಡಿ ಸಹೋದರ, ಅಣ್ಣ, ಬಾಬಾ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಳೇಶ್ವರ ವೀರ, ಕುರುವಂಶ ಕುಲ ತಿಲಕ ಮಗುಳೇಶ್ವರ ವೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಸಹೋದರ, ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಮಾವನ ಇತದಿ ಚತುರ, ಕೌರವೇಶ್ವರ, ಸೋದರ ಮಾವನ ಇತದಿ ಚತುರ, 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 ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಯಾವ ಬಲ್ಲವ ಈ ಜಗಮಲ್ಲ,
ಮಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಮಲ್ಲರ ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ಭಲೆ ಭಲೆ ಸಹೋದರ ಸೈಂಧವ ನೀಲವರ್ಣದ ಈ ಚೆಲುವ ನೀಲವರ್ಣದ ಈ ಚೆಲುವ ಕೊಳಲ ನಾದದಿ ಜಗವನೆ ಮರುಳುಗೊಳಿಪ ಹರೇ ಹರೇ ಶ್ರೀ ಹರೇ ನಾರ್ಯರೇ ಏನೆಂದಿರಿ ಪುನಃ ಹೇಳಿ ಭೀಮನಿಗಿವನು ಕಡುವೈರೇ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸಾಡಿ ಯಾರಿ ಹರಿ ಇವನಿಗೆ ಸಾಡಿ ಯಾರಿ ಹರಿ ಇವನಿಗೆ ಸಾಡಿ ಯಾರಿ ಹರಿ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ವೇದ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ
ಮುರಾರಿಯು ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರು, ಕುರು ವೃದ್ಧರಿ ಹಾಗೂ ಕೌರವ ಪಕ್ಷಿಯರು, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರುಗಳು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಮಿತ್ರರೇ, ಕುರು ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ ಬುದ್ಧಿ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗುತ್ತದೆ. ಒಂದು ವೇಳೆ ನೀವು ಹಾಗೆ ಮಾಡದೆ ಹೋದರೆ ಮುಂದೆ ನಡೆಯಬೇಕಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಬೇಕು. ಈ ದಿನ ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಲ್ಪಡುವುದೆಂದು ತಿಳಿಯಿರಿ. ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರಿಯಿಂದ ಅಭಿಷೇಕ ಮಾಡುವರು ಅಥವಾ ಭಯಂಕರವಾದ ರಕ್ತದಾರದಿಂದ ಮಾತೃಮೂರ್ತಿಯನ್ನು ತೋರಿಸುವರು. ಈ 2 ಪ್ರಶ್ನೆಗಳಲ್ಲಿ ಒಂದನ್ನು ಮಾತ್ರ ನಿರ್ಧರಿಸಲಾಗುವುದೆಂದು ತಿಳಿಯಿರಿ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಸಭಾಸದರಿ, ಪಾಂಡುನಂದನರ ಈ ವಿನಯ ವಚನಗಳನ್ನು ಕೇಳಿದಿರ? ನೀವುಗಳು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಸರ್ಪಬಂಧ, ಲಾಕ್ಷಾಸ್ ಗುಹದಹನ, ಕಪಟದೂತ, ಎಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಈ ಎಲ್ಲ ಪಾಪಗಳನ್ನು ಮನ್ನಿಸಿ ತಮ್ಮೊಡನೆ ಅರ್ಧ ರಾಜ್ಯವನ್ನು ಯಾಚಿಸುತ್ತಿರುವಾಗ ಈ ಸುಸಮಯದಲ್ಲಿ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅದು ಅಲ್ಲದೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಕುರುಕುಲಕ್ಕೆ ಗುರುದ್ರೋಣರೇ, ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಟ್ಟಹಾಸ, ಹರಸುಕುಲ ಧರ್ಮಜನ ಸುಸುತೆ ಮಹಾರಾಜ, ಧರಣಿಯಾಳುದವರಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯ ಮರದ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನ ನಕಲ ಸಹದೇವ, ಯಮಸುತ ಭೀಮಾರ್ಜುನ ನಕಲ ಸಹದೇವ, ಸಾಮಾನ್ಯರೆಂದರೆದು ದುಡಕಬೇಡ, ಸಮಭಾಗವನಿಟ್ಟು ಸುಖದಿ ಬಾಳೋ ಕುರುನಂದನ. ಅವರ ಸಂದೇಶದೊಡನೆ ನನ್ನದು ಒಂದು ಸಂದೇಶವನ್ನು ಸೇರಿಸಿರುವೆ. ಮುಂದೆ ವಿಚಾರಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ಪ್ರಿಯ ಪುತ್ರರೇ, ಮಹಾಸಭಿಕರೇ, ಶ್ರೀಕೃಷ್ಣ ಪರಮಾತ್ಮನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದನ್ನು ನೀವು ಕೇಳಿದಿರಿ. ಇನ್ನು ಮುಂದೆ ಶಾಂತಿ ಸಂಧಾನವು ವ್ಯರ್ಥವಾಗುವುದು, ಮುಂದೆ ಘೋರ ಅಪರಾಧಕ್ಕೂ ಕಾರಣವಾಗುವುದು. ಆದ್ದರಿಂದ ಸುಯೋಧನ, ಪಾಂಡವರು ನಿನ್ನ ಸಹೋದರರಲ್ಲಿ, ಅವರಲ್ಲಿ ದೇಶ ಬೇಕೆ? ಎಲ್ಲರೂ ಒಂದಾಗಿರುವುದು ಒಳ್ಳೆಯದಲ್ಲವೇ? ದುರ್ಯೋಧನ, ಕೇಳು ಸುಯೋಧನ, ಮಾತನ್ನೇ ಕೇಳು ಸುಯೋಧನ, ಪಾಂಡವರಿಗೆ ರಾಜವ ಕೊಡು, ಪಾಂಡವರಿಗೆ ರಾಜವ ಕೊಡು, ಧರ್ಮದ ರಚನೆ ಮಾಡು ಕುಮಾರ, ಧರ್ಮದ ರಚನೆ ಮಾಡು ಕುಮಾರ. ಕೇಳು ಸುಯೋಧನ, ಕೇಳುವಿನ ಪ್ರೀತಿಯ ಮಾತನ್ನು ನೀ ಕೇಳು, ಕೇಳು ಸುಯೋಧನ, ಕೇಳುವಿನ ತಂದೆ ತಾಯಿಗಳ ಮಾತನ್ನು ನೀ ಕೇಳು, ತಂದೆ ತಾಯಿಗಳ ಮಾತನ್ನು ನೀ ಕೇಳು, ಶಾಂತಿಯಿಂದಲೇ ಬಾಳು ಕುಮಾರ, ಶಾಂತಿಯಿಂದಲೇ ಬಾಳು ಕುಮಾರ. ಕೇಳು ಸುಯೋಧನ, ಕೇಳುವೆ ನಾನು ಪ್ರೀತಿಯ ಮಾತನ್ನು ನೀ ಕೇಳು, ಕೇಳು ಸುಯೋಧನ, ಕೇಳುವೆ ದುರ್ಯೋಧನ, ನಾನು ಕೆಲವು ಹಿತನುಡಿಗಳನ್ನು ಹೇಳುವೆನು. ಸಿರಿ, ಸಂಪತ್ತು, ಐಶ್ವರ್ಯ ಯಾರಿಗೂ ಶಾಶ್ವತವಲ್ಲ, ಯಾರ ಹಿಂದೆಯೂ ಹೋಗುವುದಿಲ್ಲ. ಆದ್ದರಿಂದ ನಿನ್ನ ಮನಸ್ಸಿಗೆ ಬಂದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಓ, ವಿದುರ, ಚಿಕ್ಕಪ್ಪ ಮಹಾಶಯರು. ನಡೆಯಲಿ ವಿದುರ, ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು, ಆದರೆ ನಿನ್ನ ಚಿತ್ತವಿದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲಿ ದೋಷಗಳು ಕಾಣುತ್ತಿರುವುದಲ್ಲವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕುದಾದನ್ನೇ ಹೇಳಿದೆ. ಇನ್ನು ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ಔದತ್ಯವನ್ನು ಬಹು ಶ್ಲಾಘನೀಯವಾಗೇ ಮುಗಿಸಿದೆ. ಆದರೆ ಈ ನಿನ್ನ ಮಕ್ಕಳು ಮಾತನಾಡಿ ಒಳಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟತ್ವ. ಏನೆಂದೇ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಬಹಳ ಚೆನ್ನಾಗಿಯೇ ಹೇಳಿದೆ. ಆಗಲ್ಲ, ನಾನು ಹೇಳುತ್ತೇನೆ ಕೇಳು. ಈ ಕೌರವನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಗ್ರಹ.
ಲೋಕೈಕ ವೀರನಾದ ಈ ನಮ್ಮ ಕರ್ಣನನ್ನು ವಧಿಸಲೇಬೇಕೆನ್ನಲ್ಲವೇ ಆ ನಿನ್ನ ಮಿತ್ರ ನಪುಂಸಕ ಅರ್ಜುನ. ಅದು ದುರಂಕಾರ, ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ನಿನ್ನ ಪೋಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಾಪದಕೆಯನ್ನು ಹಾರಿಸಬೇಕೆಂಬ ಯೋಚನೆ ಮಾಡಿದರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ, ಅಭಿಮಾನ ಶೂನ್ಯತೆಯಿಂದ ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪ ಸಿಂಹರು ಎಂದು ಹೆಮ್ಮೆ ಪಡುತ್ತಿರುವಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಕೃಷ್ಣ, ಸಾಕು ಮಾಡು ನಿನ್ನವರ ಪ್ರತಾಪಗಳನ್ನು. ನೀವಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯೋ ಇಂತಹ ಯುದ್ಧ ಬೀರುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಇನ್ನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ನಾಡು ಬರೆಯದು ನಾಡಿಗೋಗಲಿ ಸೇರಲಾಗದಿ ರಾಜ್ಯವನ್ನು, ನಾಡು ಬರೆಯದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯವನ್ನು, ನಾಡು ಬರೆಯದು ಕಾಡಿಗೋಗಲು ಸೇರಲಾಗದಿ ರಾಜ್ಯವನ್ನು. ಬಂದ ಪಾಂಡವರ ಪುಂಡರಿಗಿನ ಗಟ್ಟಿ ಮೇರೆಗೆ ದರೆಯೊಳಗೆ, ಸಹೋದರ, ಉಕ್ಕಿ ಬರುವ ಆಕ್ರೋಶವನ್ನು ಎತ್ತಿ ಹಿಡಿಯಬಲ್ಲೆ, ಎದುರು ಬಿದ್ದ ಎದುರಾಳಿಗಳ ಸೊತ್ತರಿಸಬಲ್ಲೆ. ಆದರೆ ಇಂತಹ ಯುದ್ಧ ಬೀರು ನುಡಿಗಳನ್ನು ಮಾತ್ರ ಸಹಿಸಲಾರೆ. ಕೃಷ್ಣ, ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವ ಸೇನಾ ಸಮೂಹವನ್ನೇ ಅಡಗಿಸಬಲ್ಲ ದಂಡುಗಳಿಗಳು ನಾವೆಂದು ತಿಳಿ. ಕೃಷ್ಣ, ಆ ನಿನ್ನ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಹೀರಲು ಸದಾ ಸಿದ್ಧ. ಬಾರಿ ಬಾರಿಗೂ ಸಂಧಿಯ ನೆಪದಿಂದ ತೋರುತ್ತಿರುವ ಈ ನಿನ್ನ ಪ್ರತಿಷ್ಠೆಯ ಪುಂಡತನ ಇಂದಿಯ ಕೊನೆಯಾಗಿ ಹೋಗಲು ಹೋಗು, ಸಮರವೇ ಸಿದ್ಧ. ಭಲೆ ಭಲೆ. ಯಾರು ಸಮರಿಯನಿಗೆ ಇತರೆಯರು ಯಾರು ಸಮರಿಯನಿಗೆ, ದುರುಳ ಪಾಂಡವರ ಶಿರಗಳ ಕಡಿವೆ, ದುರುಳ ಪಾಂಡವರ ಶಿರಗಳ ಕಡಿವೆ, ರುಂಡ ಮುಂಡಗಳ ಚಂಡಾರ್ಜನ. ಎಲೆಗಳು ಮೆಟ್ಟಿ ಕುಡಿ ಕುಡಿ ಮುಟ್ಟಿ, ಎಲೆಗಳು ಮೆಟ್ಟಿ ಕುಡಿ ಕುಡಿ ಮುಟ್ಟಿ, ರುಂಡ ಮುಂಡಗಳ ಚಂಡಾರ್ಜನ. ಯಾರು ಸಮರಿಯನಿಗೆ. ಸುಯೋಧನ, ನಿನ್ನ ಆಜ್ಞೆಗಾಗಿ ಕಾಯುತ್ತಿರುವೆನು. ಆಜ್ಞೆ ಕೊಟ್ಟರೆ ಆ ಪಾಂಡವರ ಶಿರಗಳನ್ನು ಧರೆಗುರುಳಿಸಿ ಬರುವೆನು. ಭಲೆ ಭಲೆ ಸೈಂಧವ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ಆಜ್ಞೆಯು ತೀರದ ಹೊರತು ಈ ರಾಧೆಯರಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದೋ ರಾಧೇಯನ ಪಂಥ, ಚಲಿಸದೋ ರಾಧೇಯನ ಪಂಥ, ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೆ, ಮತಿಗೆಟ್ಟು ನುಡಿವಿರೆ,
ಅಂಗಾಧಿಪತಿಯೇ ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆ ಮಾತನಾಡಿವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಗೊಡಲು ಚಯಿಸುವೆಯ? ಇದು ನಿನ್ನ ಧರ್ಮ ಬುದ್ಧಿ ಏನಯ್ಯ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದೊಡ ಯೋಗದಾತನಾರೋ ಹಿತವಾ ಮರೆತೊಳೆ ಕೆಳಗೆ ಫಲಿಸುವರೆ, ಹಿತವ ಮರೆತೊಳೆ ಕೆಳಗೆ ಫಲಿಸುವರೆ, ಮುನ್ನ ಬರುವುದು ವೀರ ಸಮರ. ಕೃಷ್ಣ, ನಿನ್ನ ಪ್ರಾಣಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗೆ ತನುಮನಧನಗಳನ್ನು ಅರ್ಪಿಸುವುದೇ ಎಷ್ಟೋ ಮೇಲು. ಯದುಪತಿ ಈ ಕೃತ್ರಿಮ ಸಂಧಾನಕ್ಕಾಗಿ ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಹಳ ಚೆನ್ನಾಗಿ ಹೇಳಿದೆ ಹಂಗಾದೇಪ. ಯಾದವಾಗಿಣೆ ಕಂಠ ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಮೇರಿ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಕರ್ಣ, ನೀನಿನ್ನ ಅರ್ಜುನನ ಬಾಣಗಳಿಗೆ ಎದುರು ನೋಡುತ್ತಿರು. ದುರ್ಯೋಧನ, ಆದರೂ ನಿನಗೊಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಜಗೈಸೇದು ರಾಜ, ಭಾರತ ಭೂಮಿ ಜಗೈಸೇದು ರಾಜ, ಸಮಾನ ಸೌರ್ಯ ಸಾಗರದ ವಿರಾಜಿಸುವ ಸಹೋದರ ನಿರಾಕರಿಸದಿರೇ. ಭಾರತ ಭೂಮಿ ಜಗೈಸೇದು ರಾಜ, ಜಯಿಸೇದು ರಾಜ. ಶ್ರೀಧರ ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ಧರೆಯ ನೆತ್ತು ಖ್ಯಾತ ಪಡಿಗೆ ಸುಖಯಾಗು ವೀರ, ಧರೆಯ ನೆತ್ತು ಖ್ಯಾತ ಪಡಿಗೆ ಸುಖಯಾಗು ವೀರ. ವೈರವನೆ ನೀಗೆ ನಿರ್ಧೈರಣೆಯೇ ತಾಳೆ, ವೈರವನೆ ನೀಗೆ ನಿರ್ಧೈರಣೆಯೇ ತಾಳೆ, ತಾಳೈ ಬಲಧರ್ಮ ನಿರತ ಗುಣ ಚರಿತ ಕರ್ಣ ಭರಿತ ಹೊರಗುಣಗಿದ ನೆನೆಸಿ. ತಾಳೈ ಬಲಧರ್ಮ ನಿರತ ಗುಣ ಚರಿತ ಕರ್ಣ ಭರಿತ ಹೊರಗುಣಗಿದ ನೆನೆಸಿ. ಪರೆ ಈ ದರೆಯ ಭಾರತ ಭೂಮಿ ಸಜಸೇದು ರಾಜ, ಸಮಾನ ಸೌರ್ಯ ಸಾಗರ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಸೇದು ರಾಜ, ಜಯಿಸೇದು ರಾಜ. ದುರ್ಯೋಧನ, ಈ ನಿನ್ನ ಬಂಧುಗಳನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡಿ. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೆಲ್ಲ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿಮ್ಮ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯೇ ಹೊರತು ಅವರಿಗೆ ಬೇರೇನೂ ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಸ್ವಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದಿವೆ. ಶತ್ರುಗಳು ತಲವಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಿಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವೇ ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವದಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವೇ ಆದರ್ಶ ನರಪತಿ ಎಂದು ಹೊಗಳುವರು. ಯದುಪತಿಯು ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣಿ ಯುದ್ಧದಿಂದ ಮಾನವ ಕೊಟ್ಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು ದುರ್ಯೋಧನ. ಭಿಕ್ಷೆ ಪ್ರದಾನ ಮಾಡು.
ಕೃಷ್ಣ ಬೇಡೋ 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 ಪರಿವಾರದ ನುಡಿಯ ಒಡೆನು ಪಾಂಡವರಿಗೆ ಧರೆಯ ಸಿರಿಯ ಬೇಡೋ 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 ಪರಿವಾರದ ನುಡಿಯ ಒಡೆನು ಪಾಂಡವರಿಗೆ ಧರೆಯ ಸಿರಿಯ ಪಡದಿರುಗರಿಯ ಕೊಡೆ ನಾಂ ಸಿರಿಯ ಪಡದಿರುಗರಿಯ ಕೊಡೆ ನಾಂ ಸಿರಿಯ ಛತ್ರ ಧರ್ಮವ ಬಿಡದಿ ಹರವರ ಛತ್ರ ಧರ್ಮವ ಬಿಡದಿ ಹರವರ ಕೊನೆಗೆ ಯುದ್ಧವ ಮಾಡಿ ಜಯಿಸುವೆ ಕೊನೆಗೆ ಯುದ್ಧವ ಮಾಡಿ ಜಯಿಸುವೆ ಅದಮರನ್ನು ಸದೆ ಬಳಿಯದೆ ಬಿಡೆನು ಅದಮರನ್ನು ಸದೆ ಬಡಿಯದೆ ಬಿಡೆನು ಬೇಡೋ 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 ಪರಿವಾರದ ನುಡಿಯ ಕೊಡೆನು ಪಾಂಡವರಿಗೆ ಧರೆಯ ಸಿರಿಯ ಎಂದು ರಾಜ್ಯವ ಕೊಡಿಸಲು ಬಂದೆ ಅದಮನೆ ಬಿಡು ಬಿಡು ಇಂಕದ ನುಡಿಯ ಎಂದು ರಾಜ್ಯವ ಕೊಡಿಸಲು ಬಂದೆ ಅದಮನೆ ಬಿಡು ಬಿಡು ಇಂಕದ ನುಡಿಯ ವಿಧ ವಿಧದಲ್ಲಿ ಸುತ್ತಿಸುತ್ತಲೇ ಅದಮನನ್ನು ಸದೆ ಬಡೆಯುವೆ ವಿಧ ವಿಧದಲ್ಲಿ ಸುತ್ತಿಸುತ್ತಲೇ ಅದಮನನ್ನು ಸದೆ ಬಡೆಯುವೆ ಬೇಡೋ 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 ಪರಿವಾರದ ನುಡಿಯ ಕೊಡೆದು ಪಾಂಡವರಿಗೆ ಧರೆಯ ಸಿರಿಯ ಇದರಲ್ಲಿ ನನ್ನ ಅಪರಾಧವೇನು ಯದುನಂದನ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನ ಹೊರತು ಮತ್ತಾರು ಶಕ್ತರಲ್ಲ. ಪಾಂಡವರು 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 ಭಿಕ್ಷಾ ವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಆ ಪಾಂಡವರಿಗೆ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಭಯಪಡಲಾರ, ಭಯಪಡಿಸಲಾರದು. ಯೋಧನ ತರವಲ್ಲಾವಿದ ಕೌರವೇಶ್ವರ ರಾಜ ದ್ರೋಹ ಕಾರ್ಯವೀಗ ತರವಲ್ಲಾವಿದ ಕೌರವೇಶ್ವರ ರಾಜ ದ್ರೋಹ ಕಾರ್ಯವೀಗ ರಾಜ ದ್ರೋಹ ಮಾಡಿ ನೀನು ರಾಜ ದ್ರೋಹಿ ಮಾಡಿ ನೀನು ಬಾಳುವುದು ಹೇಗೆ ದೊರೆಗಳು ಬಾಳುವುದು ಹೇಗೆ ದೊರೆಗಳು ತರವಲ್ಲಾವಿದ ಕೌರವೇಶ್ವರ ರಾಜ ದ್ರೋಹ ಕಾರ್ಯ ಈಗ ಕೃಷ್ಣ ಪಾಂಡವರ ರಾಜದಲ್ಲೇ ಪಾಂಡವರ ರಾಜದಲ್ಲಿ
ಮೋಸ ಮಾಡಿ ಬದುಕಬೇಡ, ಮೋಸ ಮಾಡಿ ಬದುಕಬೇಡ, ತರವಲ್ಲಾವಿದ ಕೌರವೇಶ್ವರ ರಾಜದ್ರೋಹ ಕಾರ್ಯವೀಗ. ಕೌರವೇಶ್ವರ ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿಯೂ ಅದನ್ನೇ ಹೊಂದಿವಿ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಆ ರಾಜಸಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೋತಿಗೆಳೆದುದು ಮರೆತೆಯ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಮಾನಭಂಗವು ಅನಂತ ಕಾಲದಲ್ಲಿ ಪ್ರಳಯ ಧೂಮಕೇತುವಿನಂತೆ ಈ ನಿನ್ನ ನೀಚ ಸ್ಕೃತಿಯು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣ ವರ್ತದ ಹರಿಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ, ಲಾಕ್ಷಾಸ್ ಗೃಹ ದಹನ, ಕಪಟದೂತ, ಎಲ್ಲಕ್ಕಿಂತ ಮಿಗಿಲಾಗಿ ಭೀಷ್ಮ ದ್ರೋಣಾದಿ ಗುರುಜರನ ಮಾತನ್ನು ಧಿಕ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಮುಖನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ದೊರಕದು, ಎಂದೆಂದಿಗೂ ದೊರಕದು. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ. ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂಬ ಪಟ್ಟು ಹಿಡಿದ ಕೆಚ್ಚದೆಯ ವೀರ ಕಟ್ಟಾಳು ಈ ಕಲಿಕೌರವೇಶ್ವರನನ್ನೇ ಕೆಣಕಿ ಅಂದು ಮಹೇಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಒಂದೇ ತೊಟ್ಟೆನು ಕೃಷ್ಣ, ಛಲ ಛಲವೆಂಬ ವಜ್ರ ಕವಚವನ್ನು ಭೂತ ಪ್ರೇತ ಪಿಶಾಚಿ ಒಡೆಯನಾದ ಭೂತನಾಥೇಶ್ವರನೇ ಎನ್ನೊಡನೆ ಕಾಲ್ ಕೆರೆದು ಕದನಕ್ಕೆ ನಿಂತರು ಸರಿಯೇ. ಅಷ್ಟೈಶ್ವರ್ಯ ಸಿರಿ ಸಂಪನ್ನೆಂಬ ಬಿರುದಾಂಕಿತನಾದ ನಾನು ಪತನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರು ಸರಿಯೇ. ಕಲಿಹಂಸದಿಂದ ಉದ್ಭವಿಸಿರುವ ಈ ರತ್ನ ಖಚಿತವಾದ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಬಾಬ ರಾಜ್ಯವ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಬಾಬ ರಾಜ್ಯವ. ಛಲವನ್ನು ಬಿಡದಲ್ಲೇ ಕಡುಗಲೆ ಧರ್ಮದ, ಛಲವನ್ನು ಬಿಡದಲ್ಲೇ ಕಡುಗಲೆ ಧರ್ಮದಿ. ಛಲವ ವಯಸ್ಸಿ ಗಣಮುಖ ಮೆರೆದೆ, ಛಲವ ವಯಸ್ಸಿ ಗಣಮುಖ ಮೆರೆದೆ. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮದೀನು ನಿರಂತ ಕಲಿತ. ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡುನಂದನನು ಜನರನೇ ಯುದ್ಧವ, ಆ ಪಾಂಡುನಂದನನು ಜನರನೇ ಯುದ್ಧವ ಮಾಡಿ ಗೆಲ್ಲಲಿ ರಥ ನೋಡಿ ಕೊಳ್ಳುವೆನ. ಮಾಡಿ ಗೆಲ್ಲಲಿ ರಥ ನೋಡಿ ಕೊಳ್ಳುವೆನ. ಛಲವನ್ನು ಬಿಡದಲ್ಲೇ ಕಡುಗಲೆ ಧರ್ಮದೆ, ಛಲವನ್ನು ಬಿಡದಲ್ಲೇ ಕಡುಗಲೆ ಧರ್ಮ. ಛಲವ ವಯಸ್ಸಿ ಗಣಮುಖ ಮೆರೆದೆ. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮದೀನು ನಿರಂತ ಕಲಿತ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ಭೂಮಿಯ. ಇದರಲ್ಲಿ ನನ್ನ ಅಪರಾಧವೇನು ಯದುನಂದನ? ಜಲ ಗೊಲ್ಲ, ಮಾತಿನ ಮಲ್ಲ, ನಲ್ಲೆಯರ ನಲ್ಲ ಎಲ್ಲವನ್ನು ಅವರೇ ಅಪರಿಸಿ ಬಿಡುವುದಕ್ಕೆ ಇದೇನು ಬೆಣ್ಣೆ ಮುದ್ದೆಗಳಲ್ಲ ಕೃಷ್ಣ. ರಾಜ್ಯ, ಅಖಂಡ ಸಾಮ್ರಾಜ್ಯ, ಅರ್ಧ ರಾಜ್ಯವಲ್ಲ,
ಒಂದು ಸೂಜಿ ಮನೆಯಷ್ಟು ಭೂಮಿಯು ನನ್ನಿಂದ ದೊರೆಯುವುದಿಲ್ಲ. ಇದು ನನ್ನ ಸಾಮ್ರಾಜ್ಯ. ಆ ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ಮಹಾರಥಿಕರ ಜಯಘೋಷದಲ್ಲಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ, ಅಖಂಡ ಸಾಮ್ರಾಜ್ಯ. ಸಂಧಿಯಿಂದ ಎಂದಿಗೂ ರಾಜ್ಯವು ಲಭಿಸದು ಯದುನಂದನ, ಎಂದಿಗೂ ಲಭಿಸದು. ರಣ ದುರಂಧರರಾಗಿ ಮೆರೆದಾಡುವ ನಿಮಗೆ ನನ್ನ ಮಾತು ರುಚಿಸುವುದಿಲ್ಲ. ಹಾಗಾದರೆ ನೀವಿನ್ನು ಯುದ್ಧಕ್ಕೆ ಸಿದ್ಧರಾಗಿರಿ, ನಾನಿನ್ನು ಹೊರಡುವೆನು. ನಿಲ್ಲು, ಇನ್ನೆಲ್ಲಿ ಪಲಾಯನ ವಂಚಕ. ಕದೆ ಬೇಡೈಸು ಯೋಧನೇ ತೋರಿ ಗಂಗಾತಿಗಳಳು ಸೈರನೆ. ಕದೆ ಬೇಡೈಸು ಯೋಧನೇ ತೋರಿ ಗಂಗಾತಿಗಳಳು ಸೈರನೆ. ಅದಕ್ಕೆಂದು ಒದರುವೆ ಅದೇ ಮಾತೆ ಹೊರಳುವೆ, ಅದಕ್ಕೆಂದು ಒದರುವೆ ಅದೇ ಮಾತೆ ಹೊರಳುವೆ. ಕುಲಹೀನ ಕುಲವ ಮರತೆಯ ಸುರದಳು ಕಡಿಯದೆ ಬಿಡುವರೆ, ಕುಲಹೀನ ಕುಲವ ಮರತೆಯ ಸುರದಳು ಕಡಿಯದೆ ಬಿಡುವರೆ. ಕದೆ ಬೇಡೈಸು ಯೋಧನೇ ತೋರಿ ಗಂಗಾತಿಗಳಳು ಸೈರನೆ. ಕದನದಳ್ಳೋ ನಿನ್ನ ಮದವ ನಡಿಗಿಪ ಯೋಧನ. ಕದನದಳ್ಳೋ ನಿನ್ನ ಮದವ ನಡಿಗಿಪ ಚದುರದೊಳ್ಳು ಮರುಳೇ. ಮಂದ ಮದೆಯದೆ ಮುಂದನರಿಯದೆ, ಮಂದ ಮದೆಯದೆ ಮುಂದನರಿಯದೆ ದುಂದಗವಾ ಪಡುವೆ, ದುಂದಗವಾ ಪಡುವೆ. ಸಾರುಣ ಸೈ ಸೈ ನಿನ್ನ ಮೋಸ, ಸಾರುಣ ಸೈ ಸೈ ನಿನ್ನ ಮೋಸ. ಕದಿ ಬೇಸಿ ಯೋಧನನೆ ತೋರಿಗ ಸೈರಿಸಬಲ್ಲವರ್ಯಾರೋ ಸುಯೋಧನ, ಸೈರಿಸಬಲ್ಲವರ್ಯಾರೋ. ಪರಮಪುರುಷನೆಂಬ ಬಿರುದನು ಪಡವಿಯು ಅಡಗಿದ್ದೆ ಕೆಡುಕನೆ, ಪರಮಪುರುಷನೆಂಬ ಬಿರುದನು ಪಡವಿಯು ಅಡಗಿದ್ದೆ ಕೆಡುಕನೆ. ಕದಿ ಬೇಡೈಸು ಯೋಧನನೆ ತೋರಿ ಗಂಗಾತಿಗಳಳು ಸೈರನೆ. ಯೋಧನ ಕದಿ ಬೇಡೈಸು ಯೋಧನನೆ ತೋರಿ ಗಂಗಾತಿಗಳಳು ಸೈರನೆ. ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶದ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಣಯಿಸಿ ಸುಸ್ತವಾದ ಸಭೆಯನ್ನು ಕೊಟ್ಟಿದ್ದೇನೆ. ಯಾರಿಗೋ? ಸಾರ್ವಭೌಮನಿಗೆ. ಏನೆಂದು? ಅದು ನನ್ನ ಬಾಯಿಂದ ಕೇಳೋ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನಗಾಗಲೇ ಶಕುನಿ ಮಾವನವರು ಸಲಹೆನ್ನಿತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕಲ್ಲವೇ? ಹೌದು, ನಿನ್ನ ಅದ್ಭುತವಾದ ರಾಯಭಾರಿಕೆ ಅದ್ಭುತವಾದ ಸತ್ಕಾರವೇ ಇದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರನಾಗೇ ಸ್ವೀಕರಿಸುವೆನು. ಸ್ವೀಕರಿಸುವಾಗರೆ ಸಹೋದರ ದುಶ್ಯಾಸನ, ಅಣ್ಣ ಬಂಧಿಸು ಈ ರಾಜ್ಯದ್ರೋಹಿಯನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು. ಏನು? ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಾಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಯತ್ನಿಸುವಿರ? ಅದು ನಿಮ್ಮಿಂದ ಆಗದು, ಅದು ವ್ಯರ್ಥ. ಈಗ ಬಂಧಿಸಿರಿ ನನ್ನನ್ನು. ಅಣ್ಣ, ಕೃಷ್ಣನನ್ನು ಬಂಧಿಸಲಾಗಲಿಲ್ಲ. ಏನು?
ಕೃಷ್ಣನನ್ನು ಬಂಧಿಸಲಾಗಲಿಲ್ಲವೇ? ಸಹೋದರ ದುಶ್ಯಾಸನ, ಎಲ್ಲಿ ಹಗ್ಗವನ್ನುತ್ತ ನಾನೇ ಬಂಧಿಸುವೆನು ಆ ರಾಜ್ಯದ್ರೋಹಿಯನ್ನು. ನಿನ್ನ ಸೋದರ ಮಾವನ ಸಗಣಿ ಅಲ್ಲವೇ ನಾನು? ಮಾಯೆ ಮಾಯೆ ಕೃಷ್ಣ, ನಾನು ನಿನ್ನ ಪ್ರಾಣಮಿತ್ರನಲ್ಲವೇ? ಮಾಯೆ ಮಹಾಮಾಯೆ ಕೃಷ್ಣ. ಅಣ್ಣ, ನಾನು ನಿನ್ನ ಸಹೋದರ ದುಶ್ಯಾಸನಲ್ಲವೇ? ಇದೇನಿದು? ಎಲ್ಲಿ ಕೃಷ್ಣ ಅಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಯಾರನ್ನು ಬಂಧಿಸಲಿ, ಹೇಗೆ ಬಂಧಿಸಲಿ?